ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇಂಥವರು ಇರೋದ್ರಿಂದಲೇ ಅನೇಕ ಬಾರಿ ಅನೇಕ ಸ್ಥಳಗಳಲ್ಲೂ ಕೂಡ ನಿಜವಾಗ್ಲೂ ಏನಾದರೂ ಕಿಡ್ನಾಪ್ ಆಗಿದ್ದರೆ ಅಂಥವ್ರು ಬಂದು ಪ್ರಾಮಾಣಿಕವಾಗಿ ಈ ಥರದ ಒಂದು ಘಟನೆ ಆಯಿತು ಅಂತ ಪೊಲೀಸ್ನವ್ರ ಮುಂದೆ ಹೇಳಿದಾಗಲೂ ಕೂಡ ಅದನ್ನು ಸ್ಥಳೀಯರಾಗಲಿ ಅಥವಾ ಪೊಲೀಸ್ನವರಾಗಲಿ ಯಾಕೆ ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಅನ್ನೋದಕ್ಕೆ ಇಂಥವ್ರಿಂದಲೇ ಕಾರಣ. ನೋಡಿ, ಬೆಳ್ತಂಗಡಿಯಲ್ಲಿ ನಡೆದಂಥ ಘಟನೆ, ಆ ವಿದ್ಯಾರ್ಥಿನಿ ಮಾಡಿದಂಥ ಚಾಲಾಕಿ ನಾಟಕ ಇವತ್ತು ಎಲ್ಲವೂ ಕೂಡ ಬಯಲಾಗಿದೆ. ಅಲ್ಲಿ ಪ್ರತ್ಯಕ್ಷದರ್ಶಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದ, ನೀವೆಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದಿರಿ. ಘಟನೆಯ ವೇಳೆ ಹಿಂದಿನಿಂದ ಸ್ಕೂಟರ್ನಲ್ಲಿ ಬರ್ತಾ ಇದ್ದಂಥ ಸ್ಥಳೀಯ ನಿವಾಸಿ ಆತ ಅಲ್ಲಿಗೆ ಬಂದು ನಿಂತ್ಕೊಳ್ಳೋದಕ್ಕೂ ಈ ಬಾಲಕಿ ಈ ಥರದೊಂದು ನಾಟಕ ಮಾಡೋದಕ್ಕೂ ಸರಿಯಾಗಿಬಿಟ್ಟಿದೆ. ಆತ ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೂ ಸರಿಯಾಗಿ ಹೇಳ್ಕೊಂಬಿಟ್ಟಿದ್ದ. ಬೆಳಗಿನ ಹೊತ್ತು ನಾನು ಕೆಲಸಕ್ಕೆ ಬರ್ತಾ ಇದ್ದ ಸಂದರ್ಭ ಆಕೆಯ ಸ್ಕೂಟರ್ ಬಿದ್ದಿತ್ತು. ಓಮ್ನಿಯಲ್ಲಿ ಬರ್ತಾ ಇದ್ದಂಥ ಮೂವರು ಮುಖ ಮುಚ್ಕೊಂಡಿದ್ದು ಆಕೆಯನ್ನು ಕಾರಿಗೆ ಎಳ್ಕೊಂಡು ಹೋಗ್ತಾಯಿದ್ರು. ಬಳಿಕ ಬಿಟ್ಟು ಹೋಗಿಬಿಟ್ರು. ಆಕೆಯನ್ನು ಮನೆಗೆ ಕರೆದುಕೊಂಡು ಹೋದೆ. ದುಷ್ಕರ್ಮಿಗಳು ಆಕೆಯ ಕೈಗೆ ಚೂರಿಯಿಂದ ಹಿರಿದು ಗಾಯಗೊಳಿಸಿಬಿಟ್ಟಿದ್ದಾರೆ ಅಂತ. ಇದೆಲ್ಲವೂ ಕೂಡ ಇಲ್ಲಿ ಆಕೆಯ ಜೊತೆಗೆ ಈ ಅಬೂ ಸಾಲಿಹು ಕೂಡ ಸೇರಿಕೊಂಡು ಈ ರೀತಿಯಾಗಿ ಮಾತನಾಡ್ದ ಅನ್ನೋ ರೀತಿಯಾದಂಥ ಅನುಮಾನಗಳು ದಟ್ಟವಾಗಿ ನಿಮಗೆ ಕಾಡ್ತವೆ. ಆದರೆ ಯಾವ ಕಾರಣಕ್ಕೆ ಈ ಯುವತಿ ಇಷ್ಟೆಲ್ಲ ನಾಟಕಗಳನ್ನು ಮಾಡಬೇಕಾಗಿ ಬಂತು ಅಂತ ಈಗಾಗಲೇ ಬೆಳ್ತಂಗಡಿಯ ಪೊಲೀಸ್ನವರು ಅವರ ತನಿಖೆಯ ಮೇಲೆ ಬಹಳಷ್ಟು ಆರೋಪಗಳು ಪ್ರತ್ಯಾರೋಪಗಳು ಕೇಳಿ ಬರ್ತಾಯಿದ್ರು. ಮಿಶ್ರ ಪ್ರತಿಕ್ರಿಯೆಗಳ ನಡುವೆ ಈ ಥರದೊಂದು ಕೇಸ್ ಆದಾಗ ಸಹಜವಾಗಿ ಬೆಳ್ತಂಗಡಿಯ ಸುತ್ತಮುತ್ತ ಸ್ಥಳೀಯರಲ್ಲಿ ಒಂದು ಆತಂಕ, ಭಯ ಸಹಜವಾಗಿ ಮೂಡಿತ್ತು. ಅವ್ರಿಗೂ ಕೂಡ ಎಲ್ಲೋ ಒಂದು ಕಡೆ ನಾಳೆ ನಮ್ಮ ಮನೆಯ ಹೆಣ್ಣುಮಕ್ಕಳನ್ನು ಕೂಡ ಕಳಿಸ್ಬೇಕಾ ಅಂತ. ಹೆಚ್ಚಾಗಿ ನಿಮಗೆ ಈ ಮಂಗಳೂರು, ದಕ್ಷಿಣ ಕನ್ನಡದ ಭಾಗಗಳಲ್ಲಿ ತೋಟಗಳಲ್ಲಿ ಮನೆಗಳಿರೋದು, ತುಂಬ ಸಿಂಗಲ್ ಮನೆಗಳು ಮತ್ತು ಮನೆಯಿಂದ ಮನೆಗೆ ಸ್ವಲ್ಪ ಅಂತರ ಜಾಸ್ತಿ ಇರೋದು. ಹಾಗಾಗಿ ಏಕಾಂಗಿಯಾಗಿ ಒಂಟಿಯಾಗಿ ನಡೆದುಕೊಂಡು ಬರೋ ಸ್ಥಳಗಳೇ ಜಾಸ್ತಿ ಇರೋದು. ಹಾಗಾಗಿ ಈ ಥರದ ಕೃತ್ಯಗಳು ನಡೆದಾಗ ಯಾರಿಗೇ ಆಗಲಿ ಆತಂಕ ಸಹಜವಾಗಿ ಕಾಡುತ್ತೆ. ನೋಡಿ, ಈ ಕೇಸ್ನಲ್ಲೂ ಕೂಡ ದ್ವಿಚಕ್ರ ವಾಹನದಲ್ಲಿ ಶಾಲೆಗೆ ತೆರಳ್ತಾ ಇದ್ದಂತಹ ವೇಳೆ ವಿದ್ಯಾರ್ಥಿನಿಯನ್ನು ಕಾರ್ನಲ್ಲಿ ಬಂದಂಥ ಮೂವರು ಅಪರಿಚಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಒಳಗೆ ಎಳ್ಕೊಳ್ಳಿಕ್ಕೆ ಶುರು ಮಾಡಿದ್ರು. ಅದು ಕೂಡ ಬೆಳಗ್ಗೆ ಸುಮಾರು 8:30ಕ್ಕೆ. 16 ವರ್ಷದ ಹರೆಯದ ಯುವತಿ ಅಂದ ತಕ್ಷಣ ಎಲ್ರಿಗೂ ಕೂಡ ಆ ಥರದ ಒಂದು ಆತಂಕ. ಇಲ್ಲಿ ಹೆಣ್ಮಕ್ಳೆಲ್ಲರೂ ಕೂಡ ಎಚ್ಚರವಾಗಿರಬೇಕು, PUC ಯುವತಿಯರೇ ಟಾರ್ಗೆಟ್ ಅನ್ನೋ ರೀತಿಯಾದಂಥ ಚರ್ಚೆಗಳು ದಕ್ಷಿಣ ಕನ್ನಡ ಭಾಗದಲ್ಲಿ ಆಯಿತು. ಮನೆಯಿಂದ ಕೇವಲ 300 ಮೀಟರ್ ದೂರದಲ್ಲಿ ಮಾರುತಿ ಓಮ್ನಿಯಲ್ಲಿ ಬಂದಂಥ ದುಷ್ಕರ್ಮಿಗಳು ಈ ಥರದೊಂದು ಪ್ಲ್ಯಾನನ್ನು ಮಾಡ್ಕೊಂಡ್ಬಿಟ್ಟಿದ್ರು ಅಂತ. ಆಕೆ ಕೈ ಮೇಲೆ ಗಾಯಗಳನ್ನು ಮಾಡಿಕೊಂಡಿದ್ದು, 4-5 ಬಾರಿ ಆಕೆಯೇ ಇರಿದುಕೊಂಡಿದ್ದು, ರಕ್ತ ಬರುವ ಹಾಗೆ, ಅದು ಕೂಡ ತುಂಬ ಸಿಲ್ಲಿ ಕಾರಣಕ್ಕೆ. ನೋಡಿ, ಈ ಥರದ ಕಾರಣಕ್ಕೂ ಕೂಡ ವಿದ್ಯಾರ್ಥಿನಿಯರು ಈ ಥರದೊಂದು ದೊಡ್ಡ ಡ್ರಾಮವನ್ನು ಕೂಡ ಮಾಡ್ತಾರೆ. ಪೊಲೀಸ್ನವ್ರಿಗೂ ಕೂಡ ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತಾರೆ, ಪೋಷಕರನ್ನು ಕೂಡ ನಂಬಿಸ್ಬಿಡ್ತಾರೆ ಅನ್ನೋ ಅಚ್ಚರಿ ಇದೆಯಲ್ಲ, ಭಾಳಷ್ಟು ಜನರಿಗೆ ತುಂಬ ಕ್ಯೂರಿಯಸ್ ಆಗಿರತಕ್ಕಂಥದ್ದು ಸ್ಟೋರಿ. ಇದನ್ನು ಹೇಗೆ ನಂಬಬೇಕು, ಹೇಗೆ ಬಿಡಬೇಕು ಅನ್ನೋದು ನಿಮಗೆ ಬಿಟ್ಟಿದ್ದು. ಅದನ್ನು ನಾನು ತುಂಬ ಡೀಟೇಲ್ಡಾಗಿ ಹೇಳ್ತಾ ಹೋಗ್ತೇನೆ. 16 ವರ್ಷದ ಬಾಲಿಕೆ ಕಾಶಿಬೆಟ್ಟು ಕಾಲೇಜಿನಲ್ಲಿ ಪ್ರಥಮ PUC ವಿದ್ಯಾರ್ಥಿನಿ ಆಕೆ. ಬೆಳಗ್ಗೆ 8:30 ಸುಮಾರಿಗೆ ಸ್ಕೂಟರ್ನ ಅಲ್ಲೇ ಇಟ್ಟು ಸಂತೆಕಟ್ಟೆಯಲ್ಲಿ ಬಸ್ ಹತ್ತಲಿಕ್ಕೆ ತೆರಳಬೇಕಾದ್ರೆ ಕಾರಿನಿಂದ ಬಂದವರು ತಡೆದು ನಿಲ್ಲಿಸ್ರು ಅನ್ನೋ ಒಂದು ಡ್ರಾಮಾವನ್ನು ಮಾಡಿ, ಅದಾದ ನಂತರ ಆಕೆಯ ನೆತ್ತರು ಹರಿತಾ ಇತ್ತಲ್ವ ಕೈಯಲ್ಲಿ, ಹಾಗಾಗಿ ಆಕೆ ತುಂಬ ಗಾಯಗೊಂಡಿದ್ದಾಳೆ ಅಂಥೇಳಿ ಆಕೆನ ತಾಲೂಕು ಸರ್ಕಾರಿ ಆಸ್ಪತ್ರೆಗೆ, ಅಲ್ಲೇ ಬೆಳ್ತಂಗಡಿಯಲ್ಲಿರ್ತಕ್ಕಂಥ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗಿತ್ತು. ಆ ಫೋಟೋಗಳು ಕೂಡ ತುಂಬ ವೈರಲ್ ಆಗಿದೆ, ನೀವು ಕೂಡ ಗಮನಿಸಿದ್ರಿ. ಬೆಳ್ತಂಗಡಿ ಪೊಲೀಸ್ನವರು ಏಕಾಏಕಿಯಾಗಿ ಆಸ್ಪತ್ರೆಗೂ ಕೂಡ ಧಾವಿಸಿದ್ರು. ಅದಾದಮೇಲೆ ವಿದ್ಯಾರ್ಥಿನಿ ಬಳಿಯಿಂದಲೂ ಕೂಡ ಎಲ್ಲ ಇನ್ಫಾರ್ಮೇಷನ್ನು ಕೂಡ ಪಡೆದುಕೊಂಡ್ರು, ತನಿಖೆಯನ್ನು ಕೂಡ ಶುರು ಮಾಡಿದ್ರು. ಎಲ್ಲ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಅನೇಕ ಕೇಸ್ಗಳು ಬೆಳ್ತಂಗಡಿಯ ಸ್ಟೇಷನ್ ಸುತ್ತಮುತ್ತ ಆಗ್ತಾ ಇರೋದ್ರಿಂದ ಇದನ್ನು ಸ್ವಲ್ಪ ಸೀರಿಯಸ್ ಆಗೂ ಕೂಡ ಅವ್ರು ತೆಗೆದುಕೊಂಡಿದ್ರು ಏನೋ ಗೊತ್ತಿಲ್ಲ. ಆದರೆ ಹೇಗೇ ನೋಡಿದ್ರೂ ಕೂಡ CCTV ಫುಟೇಜ್ಗಳನ್ನು ಗಮನಿಸಿದಾಗ, ಅಲ್ಲಿನ ಸ್ಥಳೀಯರನ್ನು ಕೇಳಿದಾಗ ಯಾವುದೇ ಓಮ್ನಿಯಲ್ಲಿ ಹೋಗಿರ್ತಕ್ಕಂಥ ಯಾವುದೇ ದೃಶ್ಯಗಳು ಕೂಡ ಇಲ್ಲ. ಒಂದು ಕಡೆ ವಿದ್ಯಾರ್ಥಿನಿ ಕೊಟ್ಟಂಥ ಹೇಳಿಕೆ ಗೊಂದಲಮಯವಾಗಿದೆ. ಆಕೆ ಗಾಯಗಳನ್ನು ನೋಡಿದಾಗ, ಇವೆಲ್ಲವನ್ನು ನೋಡಿದಾಗ ಪೊಲೀಸ್ನವ್ರಿಗೂ ಕೂಡ ಭಾಳ ಟೆನ್ಷನ್ ಶುರುವಾಗಿತ್ತು. ಏನಿದು, ನಮಗೆ ಸಂಜೆವರೆಗೂ ಕೂಡ ತನಿಖೆ ಮಾಡಿದ್ರು ಒಂದಿಷ್ಟು ಗೊಂದಲಗಳೇ ಆಗ್ತಾ ಇದೆಯಲ್ಲ ಅಂತ. ಇನ್ನೊಂದು ಕಡೆ ನಿಮ್ಗೆ ಅಲ್ಲಿನ ಸ್ಥಳೀಯ ಶಾಸಕರು ಕೂಡ ಮಾಧ್ಯಮಗಳ ಮುಂದೆ ಮಾತನಾಡಿ ರಾಜ್ಯವೇ ಆತಂಕ ಪಡೋ ಘಟನೆ ಅನ್ನೋ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟಿದ್ದು, ಓಡಾಡಲಿಕ್ಕೂ ಕೂಡ ಭಯ ಪಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ ಆತಂಕವನ್ನು ವ್ಯಕ್ತಪಡಿಸಿದ್ದು. ಹಾಗಾಗಿ ಪೊಲೀಸ್ನವ್ರಿಗೆ ಇದೊಂದು ಚಾಲೆಂಜ್ ಆಗಿತ್ತು. ಅದಕ್ಕೋಸ್ಕರವಾಗಿಯೇ ನಾವೇನಾದರೂ ಮಾಡಿ ಕಂಡುಹಿಡಿಯಲೇಬೇಕು ಯಾರವರು ಅನ್ನೋ ನಿಟ್ಟಿನಲ್ಲಿ ಅವರು ಥಿಂಕ್ ಮಾಡ್ತಾಯಿದ್ರು. ಆದರೆ ಇದೀಗ ಬೆಳ್ತಂಗಡಿಯಲ್ಲಿ ನಡೆದಂಥ ಇದೇ ವಿದ್ಯಾರ್ಥಿನಿಯ ಅಪಹರಣ ಯತ್ನ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಈ ಮಂಗಳೂರಿನ ಕಾಲೇಜು ಸೇರೋ ಆಸೆಯಿಂದ ಈ ವಿದ್ಯಾರ್ಥಿನಿಯೇ ಈ ಕಿಡ್ನ್ಯಾಪ್ನ ಡ್ರಾಮಾವನ್ನು ಬಹಳಷ್ಟು
ಅಚ್ಚುಕಟ್ಟಾಗಿ ಹೆಣೆದು ಅದನ್ನು ಎಕ್ಸಿಕ್ಯೂಟ್ ಮಾಡೋದ್ರಲ್ಲೂ ಕೂಡ ಯಶಸ್ವಿಯಾಗಿರೋದು ಅದು ಪೊಲೀಸರ ತನಿಖೆಯಿಂದ ಈಗ ಬಯಲಾಗಿದೆ. ಅಸಲಿ ಕಹಾನಿಯೇ ಬೇರೆ ಇದೆ. ತನ್ನ ಕೈಯನ್ನು ತಾನೇ ಬ್ಲೇಡ್ನಿಂದ ಕೊಯ್ದುಕೊಂಬಿಟ್ಟು ಅದಕ್ಕೊಂದು ತುಂಬ ಸುಂದರವಾದಂಥ ಕಥೆಯನ್ನು ಕಟ್ಟಿ ಕುಟುಂಬಸ್ಥರನ್ನು ಆತಂಕಕ್ಕೀಡು ಮಾಡಿದಂಥ ಬಾಲಕಿಯ ಚಾಲಾಕಿ ಕಥೆ ಇದು. ಸ್ನೇಹಿತರೆ, ನಗರದಲ್ಲಿ ಕಾಲೇಜಿಗೆ ಸೇರೋ ಆಸೆ ಹಿನ್ನೆಲೆ ನಾನು ಹಳ್ಳಿಯಲ್ಲಿ ಓದಲಿಕ್ಕೆ ಇಷ್ಟ ಇಲ್ಲ, ನನಗೆ ಸಿಟಿಲಿ ಓದಬೇಕು ಅನ್ನೋ ಕಾಲೇಜಿಗೆ ಸೇರೋ ಆಸೆಯ ಉದ್ದೇಶವನ್ನು ಇಟ್ಕೊಂಡು ಆಕೆ ಸಿನಿಮೀಯ ಮಾದರಿ ಕಥೆಯನ್ನು ಕಟ್ಟಿ ಅದನ್ನು ಪೊಲೀಸ್ನವ್ರಿಗೂ ಕೂಡ ನಂಬಿಸ್ಲಿಕ್ಕೆ ಮುಂದಾಗಿಬಿಟ್ಟಿದ್ದಾಳೆ. ಅಂದರೆ ಕಾಲೇಜಿಗೆ ಹೋಗ್ತಾ ಇರೋ ವೇಳೆ ನನ್ನನ್ನು ಕಿಡ್ನ್ಯಾಪ್ ಮಾಡಲಿಕ್ಕೆ ಮುಂದಾಗ್ಬಿಟ್ರು. ಅವರು ಕೂಡ ಮಾಸ್ಕ್ ಹಾಕ್ಕೊಂಡಿದ್ರು. ಆಮೇಲೆ ಇನ್ನೂ ತುಂಬ ಅದ್ಭುತ ಅಂದರೆ ಓಮ್ನಿಯ ಹಿಂದೆ ನಂಬರ್ ಪ್ಲೇಟ್ ಇರುತ್ತಲ್ಲ ಅದಕ್ಕೂ ಕೂಡ ಬಟ್ಟೆಯನ್ನು ಸುತ್ತು ಬಿಟ್ಟಿದ್ರು. ಜೊತೆಗೆ ಮಾಸ್ಕ್ ದಾರಿಗಳು ಚೂರಿಯನ್ನು ತೋರಿಸಿ ಬಲವಂತವಾಗಿ ನನ್ನ ಓಮ್ನಿ ಒಳಗೆ ಎಳ್ಕೊಳ್ಳಿಕ್ಕೂ ಟ್ರೈ ಮಾಡಿಬಿಟ್ರು. ಆ ಸಂದರ್ಭದಲ್ಲಿ ನನ್ನ ಕೈಗೆ ಗಾಯಗಳನ್ನು ಕೂಡ ಮಾಡಿಬಿಟ್ರು ಅಂತ ಹೇಳಿ ಅಲ್ಲೊಂದು ಕಥೆಯನ್ನು ಕಟ್ಟಿದಂಥ ಹುಡುಗಿ. ಆದರೆ ಪೊಲೀಸರ ತನಿಖೆ ವೇಳೆ ಹೇಗೆ ಗೊತ್ತಾಯಿತು ಡ್ರಾಮಾ ಅನ್ನೋದನ್ನು ಹೇಳಿಬಿಡ್ತೀನಿ ನೋಡಿ. ಕಿಡ್ನಾಪ್ ನಾಟಕ ಮಾಡಿದ್ರೆ ನನ್ನ ಮನೆಯವರು ಇಲ್ಲಿ ಬಿಟ್ಟು ಮಂಗಳೂರಿನ ಕಾಲೇಜಿಗೆ ಸೇರಿಸ್ತಾರೆ ಅಂತ ಅಂದ್ಕೊಂಡಿದ್ದಂಥ ಯುವತಿ. ಆಕೆ ಉದ್ದೇಶ ಏನಿತ್ತು ಏನೋ ಗೊತ್ತಿಲ್ಲ. ಒಂದೇ ಒಳ್ಳೆಯ ಉತ್ತಮ ಎಜುಕೇಷನ್ ಸಿಗಲಿಕ್ಕೆ ಮಂಗಳೂರಿನ ಕನಸು ಕಂಡಿದ್ಲೋ ಅಥವಾ ಬೇರೆ ಯಾವುದಾದ್ರೂ ಉದ್ದೇಶಕ್ಕೆ ಆ ಥರದೊಂದು ಕನಸನ್ನು ಕಂಡಿದ್ಲೋ ಗೊತ್ತಿಲ್ಲ. ಬಟ್ ಬ್ಲೇಡ್ನಲ್ಲಿ ತಾನೇ ಕೈ ಕೊಯ್ದುಕೊಂಡು ಈ ಥರದೊಂದು ಕಿಡ್ನಾಪ್ ಯತ್ನದ ಪ್ರಕರಣದ ಸಂಬಂಧವಾಗಿ ನನ್ನನ್ನು ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋ ರೀತಿಯಾಗಿ ಕಂಪ್ಲೇಂಟನ್ನು ಕೊಟ್ಟಿದ್ದು. ಅದಾದಮೇಲೆ ಸ್ಥಳಕ್ಕೆ ಪೊಲೀಸ್ನವ್ರು ದೌಡಾಯಿಸಿದ್ದು, ಇನ್ವೆಸ್ಟಿಗೇಷನ್ ಶುರು ಮಾಡಿದ್ದು ಗೊತ್ತಾಯ್ತು ನಿಮಗೆ. ಆ ಬ್ಯಾಗ್ನಲ್ಲಿರ್ತಕ್ಕಂಥ ಪುಸ್ತಕಗಳನ್ನು ಅದನ್ನು ಏನು ಮಾಡಿದ್ದಾಳೆ ಯಾಕೆ ಅಂದರೆ ಅದನ್ನು ಮನೆಯಲ್ಲಿ ಸುಟ್ಟು ಹಾಕಿಬಿಟ್ಟಿದ್ದಾಳೆ. ಬಳಿಕ ಬ್ಯಾಗ್ನ ದಾರಿಯಲ್ಲೇ ಬಿಸಾಕಿದ್ದಾಳೆ. ಅಂದರೆ ಪುಸ್ತಕಗಳನ್ನೆಲ್ಲವನ್ನೂ ಕೂಡ ಮನೆಗೆ ಸುಟ್ಟು ಬಳಿಕ ಬ್ಯಾಗ್ನ ದಾರಿಯಲ್ಲೇ ಬಿಸಾಕಿ ಸ್ಕೂಟಿಯನ್ನು ನಿಲ್ಲಿಸಿ ಬ್ಲೇಡಿಂದ ಆ ಜಾಗದಲ್ಲಿ ಕೈಯನ್ನು ಕುಯ್ದುಕೊಂಡು ಈ ಡ್ರಾಮಾವನ್ನು ಶುರು ಮಾಡಿರೋದು. ವಿದ್ಯಾರ್ಥಿನಿ ಸ್ಕೂಟಿಯಿಂದ ಬಿದ್ದಿರುವಂತೆ ನಟಿಸಿರೋದು. ಅಂದರೆ ಒಂದು ಕಡೆ ಸ್ಕೂಟಿನ ಬೀಳಿಸಿ ಈಕೆ ಕೂಡ ಸ್ಕೂಟಿಯಿಂದ ಬಿದ್ದುಬಿಟ್ಟಿದ್ದೀನಿ ಅನ್ನೋ ರೀತಿಯಾಗಿ. ಅದೇ ಸಮಯಕ್ಕೆ ಹಿಂದೆಯಿಂದ ಬಂದಿದ್ದಂಥ ಅಬ್ಬುಸಾಲಿ ನೋಡಿ. ಈ ಒಂದು ಡ್ರಾಮಾದಲ್ಲಿ ಈತ ಏನು ಮೊದಲೇ ಪೇಮೆಂಟ್ ಡ್ರಾಮಾ ಆರ್ಟಿಸ್ಟ್ ಅಲ್ಲ, ಅವನು ಆ ಸ್ಥಳಕ್ಕೆ ಸಿಕ್ಕಂಥ ಒಬ್ಬ ಅದ್ಭುತ ಕಲಾವಿದ ಅಂತ ಹೇಳ್ಬೋದು. ಅವನನ್ನು ಹೇಗೆ ಯಾಮಾರಿಸಿರೋದು ಅಂತ ಅಬ್ಬುಸಾಲಿಗೆ ಇದು ಯಾವುದೂ ಗೊತ್ತಿಲ್ಲ, ಇದೆಲ್ಲ ನಾಟಕ ಮಾಡ್ತಿದ್ದಾಳೆ ಈಕೆ ಅನ್ನೋದು. ಆ ಸ್ಥಳಕ್ಕೆ ಆತ ಅಚಾನಕ್ಕಾಗಿ ಬಂದ. ಆತನನ್ನು ನಂಬಿಸೋದ್ರಲ್ಲೂ ಕೂಡ ಭಾಳಷ್ಟು ಯಶಸ್ವಿಯಾಗಿದ್ದಾಳೆ ಈ ಬಾಲಕಿ. ಅಂದರೆ ಈ ವಿದ್ಯಾರ್ಥಿನಿ ಹೇಳಿದ್ದನ್ನೆಲ್ಲವನ್ನೂ ಕೂಡ ನಂಬಿಟ್ಟ ಅಬ್ಬುಸಾಲಿ. ಆಮೇಲೆ ಅವನನ್ನು ನಂಬಿಸ್ಬಿಟ್ರೆ ಸಾಕು, ಇನ್ನೇನು ನಮಗೆ ಎಲ್ಲವೂ ಕೂಡ ಸಲೀಸಾಗಿಬಿಡುತ್ತೆ ಅನ್ನೋದು ಕೂಡ ಆ ಯುವತಿಗೆ ಗೊತ್ತಿತ್ತು. ಹಾಗಾಗಿ ಇಲ್ಲ, ನಾನು ಈ ರೀತಿಯಾಗಿ ಬಿದ್ದುಬಿಟ್ಟೆ, ಈಗ ತಕ್ಷಣಕ್ಕೆ ಓಮ್ನಿ ಹೋಗಿಬಿಡ್ತು ನೋಡಿ, ಇಲ್ಲಿ ಈ ರೀತಿಯಾದಂತೆಲ್ಲ ಗಾಯಗಳನ್ನು ಮಾಡಿಬಿಟ್ಟಿದ್ದಾರೆ ಅಂತ ಆ ಅಬ್ಬುಸಾಲಿಯನ್ನು ನಂಬಿಸಿದ ಮೇಲೆ ಪೊಲೀಸ್ನವ್ರನ್ನ ನಂಬಿಸ್ಲಿಕ್ಕೆ ಮುಂದಾಗಿರೋದು. ಅದಾದಮೇಲೆ ಪೊಲೀಸ್ನವರು ಕೂಡ ಆರಂಭದಲ್ಲಿ ಎಲ್ಲ ಸರಿಯಾಗಿತ್ತು, ಆದರೆ ಬರ್ತಾ ಯಾಕೋ ಒಂದು ಸ್ವಲ್ಪ ಅನುಮಾನ ಬರ್ತಾ ಇದೆ ಅಂತ ಕೂಲಂಕುಷವಾಗಿ ವಿಚಾರಣೆ ನಡೆಸಿದ ನಂತರ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನೇ ಮತ್ತೆ ಮರುಪ್ರಶ್ನೆಗಳನ್ನು ಮಾಡಿದ ಮೇಲೆ ಸುಳ್ಳು ಕತೆ ಬಯಲಾಗಿದೆ. ಅದನ್ನು ಕೇಳಿದಂಥ ಪೊಲೀಸ್ನವರು ಕೂಡ ದಂಗಾಗಿದ್ದಾರೆ ನೋಡಿ. ಸಿಟಿಗೆ ಹೋಗೋ ಆಸೆಯಿಂದ ಈ ರೀತಿಯಾಗೆಲ್ಲ ಹೆಣ್ಣುಮಕ್ಕಳು ಮಾಡ್ತಾರೆ ಅನ್ನೋ ಒಂದು ಅಚ್ಚರಿ ಮತ್ತು ಆಘಾತ ಪೊಲೀಸ್ನವ್ರಿಗೂ ಕೂಡ ಎದುರಾಗಿತ್ತು. ಅದು ಈ ಥರದ ಕೇಸ್ಗಳನ್ನು ಅವರು ಕೂಡ ಅನೇಕ ನೋಡಿರ್ತಾರೆ. ಹಾಗಾಗಿ ಅದು ಅವರಿಗೇನಂತಹ ದೊಡ್ಡ ವಿಷಯ ಅಂತ ಅನಿಸೋದಿಲ್ಲ. ಅದಾದಮೇಲೆ ಅವ್ರ ಪೋಷಕರಿಗೂ ಕೂಡ ಮನವರಿಕೆ ಮಾಡಿದ್ದಾರೆ. ಇನ್ನು ಆಕೆ ಇಚ್ಛೆ ಅಂತ ಏನಾದರೂ ಸಿಟಿಗೆ ಸೇರಿಸ್ತಾರ ಅಥವಾ ಇಲ್ಲ ನೀನು ಇಲ್ಲೇ ಇರು, ಮಡಗಿದ ಹಾಗಿರು ಅಂತ ಹೇಳಿ ಅಲ್ಲೇ ಅದೇ ಕಾಲೇಜಿನಲ್ಲೇ ಸೇರಿಸ್ತಾರೆ, ಅದು ಅವರು ಕುಟುಂಬಕ್ಕೆ ಬಿಟ್ಟಂಥ ವಿಚಾರ. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಧನ್ಯವಾದ.